ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ನನಗೆ, ನಿಮಗೆ ಮೋಸ್ಟ್ಲಿ ಗುಡ್ ಆಫ್ಟರ್ನೂನ್ ಇರುತ್ತೆ. ಸೊ ನಾನೀಗ ಒಂದು ಸ್ವಲ್ಪ ಮನೆಯದ ರೆಂಟಲ್ ಅಗ್ರಿಮೆಂಟ್ದೆಲ್ಲ ಒಂಚೂರು ಕೆಲಸ ಇತ್ತು. ಹಾಗಾಗಿ ಕೆನಿಲ್ ವರ್ತ್ ಅಂತ ಒಂದು ಜಾಗ ಇದೆ ಕೋವೆಂಟ್ರಿಯಿಂದ, ಅಲ್ಲಿಗೆ ಬಂದಿದ್ದೆ. ಅಲ್ಲಿಂದ ಇನ್ನೊಂದು ಬೇರೆ ಅಂಗಡಿಗೂ ಏನೋ ಹೋಗಬೇಕಿತ್ತು. ಸೊ ಹಾಗಾಗಿ ಲೆಮಿಂಗ್ಟನ್ ಸ್ಪಾ ಅಂತ ಒಂದು ಜಾಗ ಇದೆ, ಅಲ್ಲಿ ಬಂದೆ. ಈಗ ಅಲ್ಲಿಂದ ವಾಪಸ್ ಕೋವೆಂಟ್ರಿಗೆ ಹೋಗ್ತಿದ್ದೀನಿ. ನಾನೀಗ ನೀನು ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೂತಿದ್ದೀನಿ. ಸದ್ಯಕ್ಕೆ ಯಾರೂ ಇಲ್ಲ, ಒಬ್ಬನಿಗೆ ಬಸ್ ಇದೆ. ನೋಡೋಣ ನಿಮಗೆ ರೂಟ್ ಹೇಗಿದೆ ಅನ್ನೋದು. ಲೆಮಿಂಗ್ಟನ್ ಸ್ಪಾ ಇಂದ ಕೋವೆಂಟ್ರಿಗೆ ಹೋಗೋಕ್ಕೆ ಯಾವ ಥರ ಇದೆ ರೂಟ್ ಅನ್ನೋದು ನಾನು ತೋರಿಸ್ತೀನಿ. ಮೇಲ್ಗಡೆ ಅಂತ ಯಾವುದು ಕಾಣಿಸೋದೇ ಇಲ್ಲ ನಿಮಗೆ. ಸ್ಟ್ರೀಟ್ ಡಾಗ್ ಆಗಲಿ, ಕೆಟ್ಟ ಹಸುಗಳು, ನಾಯಿಗಳು, ಈ ಥರ ಯಾವುದು ಬೀದಿಲಿ ಆರಾಮಾಗಿ ಓಡಾಡ್ಕೊಂಡು ಆ ಥರದಿಲ್ಲ. ಎಲ್ಲ ವಾಕಿಂಗ್ ಕರ್ಕೊಂಬರೋಂಥದ್ದೇ. ಎಲ್ಲ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು ಆಯ್ತು ಸಾಕು, ಬಾಯೆಲ್ಲ ಎಲೆಕ್ಟ್ರಿಕ್ ಸಿಗರೇಟ್ ಹಿಡ್ಕೊ, ಏನದು ವೇಪ್ ಅಲ್ಲ, ಏನು ವೇಪಿಂಗ್ ಅಂತಲೇ ಹೇಳ್ತಾರೆ. ಅದನ್ನು ಎಲೆಕ್ಟ್ರಿಕ್ ಸಿಗರೇಟ್ ಹಿಡ್ಕೊಂಡು ಹೊಗೆ ಬಿಟ್ಕೊಂಡು ನಾಯಿನ ಅಥವಾ ಮಗುನ ನಾಯಿ ಥರ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಒಂದು ಬಸ್ ಪಾಸ್ ತೊಗೊಂಡಿದ್ದೀನಿ. ಬಸ್ ಪಾಸ್ ಹೇಗೆ ಅಂದರೆ, ಇಲ್ಲಿ ಯಾವುದೇ ಸ್ಟಾಪ್ ಸಿಂಗಲ್ ಹೋಗಬೇಕು ಅಂದರೆ £2 ಟ್ಯಾಪ್ ಮಾಡೋದು ಸಾಕು. ಸೊ £2 ಕಟ್ ಆಗುತ್ತೆ ಕಾರ್ಡಿಂದ. ಇಲ್ಲ ಅಂತಂದರೆ ನೀವು ಮಲ್ಟಿಪಲ್ ಫುಲ್ ಜಾಸ್ತಿ ಓಡಾಡ್ತೀನಿ ಅಂತಂದರೆ £4.5 ಆಗುತ್ತೆ. ಅದೊಂದು ಬಸ್ ಪಾಸ್ ತೊಗೊಂಡ್ಬಿಟ್ರೆ ಸಾಕು. ಇಡೀ ದಿನ ಎಲ್ಲಿ ಬೇಕಾದರೂ ನೀವು ಡಬಲ್ ಡೆಕ್ಕರ್ ಬಸ್ಸಲ್ಲಿ ಕೋವೆಂಟ್ರಿ, ಲೆಮಿಂಗ್ಟನ್ ಸ್ಪಾ, ವಾರಿಕ್ ಈ ಕಡೆ ಎಲ್ಲ ಓಡಾಡ್ಬೋದು ನೋಡೋದಕ್ಕೆ. ಸೊ ಇದು ತೊಗೊಂಡ್ಬಿಟ್ಟಿದ್ದೀನಿ, ಹೆಂಗಿರೋ ಯುಟಿಲೈಸ್ ಮಾಡ್ಕೋಣ ಅಂತ ಕೂತ್ಕೊಂಡು ಓಡಾಡ್ತಿದ್ದೀನಿ. ನಿಮಗೂ ತೋರಿಸೋದಕ್ಕೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪೌಂಡ್ಲ್ಯಾಂಡ್ ಅಂತ ಇದೆಯಲ್ಲ, ಇದೊಂಥರ ನಮ್ಮದು ಡಿ-ಮಾರ್ಟ್ ಥರ ಎಲ್ಲ ಶಾಪಿಂಗ್, ಅದು ಇದು, ಬಟ್ಟೆ, ಇಲ್ಲ ತರಕಾರಿ ಎಲ್ಲ ಡಿ-ಮಾರ್ಟ್ ಥರನೇ ಎಲ್ಲ ಸಿಗುತ್ತೆ. ಅದೆಲ್ಲ ತೊಗೊಳಕ್ಕೆ ಇಲ್ಲಿ ಬರ್ಬೋದು. ಇದು ಎದುರುಗಡೆ ಇರೋದನ್ನು ಇನ್ನೊಂದು ಡಬಲ್ ಡೆಕ್ಕರ್ ಬಸ್ ನೋಡಿ, X17. ಇದು ಕೋವೆಂಟ್ರಿಗೆ ಹೋಗುತ್ತೆ. ಇದು ಸ್ಟ್ರಾಂಗ್ಲಿ ಅಬಿ ಅಂತ, ಅಬಿ ABBY. ಇದೊಂದಷ್ಟು ಮುಂದೆ ಹೋಗ್ತಾ ರಗ್ಬಿ ಅಲ್ಲಿ ಕಾಣಿಸ್ತೀವಿ. ರಗ್ಬಿ ಗ್ರೌಂಡ್ ಇದೆ. ಹೆಚ್ಚು ರಗ್ಬಿ ಗ್ರೌಂಡ್ ಅಲ್ಲ, ಇದು ಫೀಲ್ಡ್ ಇದೆ. ನೆಕ್ಸ್ಟ್ ಸಿಗೋದು ರಗ್ಬಿ ಗ್ರೌಂಡ್. ನೆಕ್ಸ್ಟ್ ಒಂದಿದೆ ಪೆಟ್ರೋಲ್ ಬಂದು
ಎಷ್ಟು 159, ಡೀಸೆಲ್ಲು 163.9 ಅಂದರೆ 164 ಅಷ್ಟೇ. ಇಂಡಿಯನ್ ರುಪೀಸ್ಗೂ ಕನ್ವರ್ಟ್ ಮಾಡೋದು 164 ರುಪೀಸ್ ಅಂತಲೇ ಇದೆ. ಇದು ಹೋಲ್ಸೇಲ್ ಅಂಗಡಿ. ನಮ್ಮ ಮೆಟ್ರೋ ಅಂತ ಇರುತ್ತಲ್ಲ, ಮೆಟ್ರೋ ಶಾಪಿಂಗ್ ಸೆಂಟರ್ ಅಂತ ಬೆಂಗಳೂರಲ್ಲಿ, ಅದೇ ಥರ ಇದು ಇಲ್ಲಿ ಹೋಲ್ಸೇಲ್ ನೋಡಿ. ಕಾಸ್ಟ್ಕೋ ಹೋಲ್ಸೇಲ್ ಅಂತ ಇದೆ. ಏನು ಜನ ವೀಕೆಂಡ್ ಅಲ್ಲ, ಎಲ್ಲ ಶಾಪಿಂಗಿಗೆ ಬಂದುಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಸ್ಟಾರ್ ಬಾಕ್ಸ್ ಇದೆ. ಡ್ರೈವ್ ಥ್ರೂ 24 hours ಓಪನ್ ಆಗಿರುತ್ತೆ. ಇದೇನಿದು ರೇಸ್ ಕೋರ್ಸ್ ಥರ ಇದೆ, ಮೋಸ್ಟ್ಲಿ ಕುದುರೆ ಓಡಿಸೋದಕ್ಕೆ ಇರಬೇಕು.
ಇದು ಕೋವೆಂಟ್ರಿ ರೈಲ್ವೆ ಸ್ಟೇಷನ್. ಇದು ಬಸ್ ಸ್ಟಾಪ್, ಇಂಟರ್ಚೇಂಜ್. ಇದೇ ಬಸ್ಸಲ್ಲಿ ಬಂದಿದ್ದು ಇಷ್ಟು ತನಕ. ಇವಾಗ ವಾಪಸ್ಸು ಮನೆ ಕಡೆಗೆ ಹೋಗೋದು. ಇಲ್ಲಿ ಕಾಣಿಸ್ತಿರೋದು ರೈಲ್ವೆ ಸ್ಟೇಷನ್. ಇಲ್ಲೇ ಟ್ರ್ಯಾಕ್ ಎಲ್ಲ ಇದೆ. ಇಲ್ಲಿ ನಾವು ಇಂಟರ್ಚೇಂಜ್ ಬಸ್ ಎಲ್ಲಿಗಾದ್ರು ಹೋಗಬೇಕು ಅಂದರೆ ಇದು ಬಸ್ ಸ್ಟಾಪ್. ಇದು ಇಲ್ಲಿ ಸುಮಾರು ಬಸ್ಗಳು ಬಂದು ನಿಲ್ಸುತ್ತೆ. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೂ ನಾನು ಇದೇ ಬಸ್ ಪಾಯಿಂಟ್ ಪಿಕಪ್ ಇರೋದು, ಇಲ್ಲಿಗೆ ಬರ್ತೀನಿ. ಅದು ಬಿಟ್ಟರೆ ಇಲ್ಲಿ ಈ ಕಡೆಗೆ ಬಂದರೆ ಇಲ್ಲಿ ಎಲ್ಲ ಶಾಪಿಂಗ್ ಸೆಂಟರ್ಸ್ ಇರೋದು, ಫರ್ನಿಚರ್ದಿದೆ. ಅದಾದಮೇಲೆ ಇಲ್ಲಿ ಬಂತು ಅಂದರೆ ಕ್ರಾಫ್ಟ್ಸ್ ರಿಲೇಟೆಡ್ ಇದೆ. ಮತ್ತು ಇಲ್ಲಿ ಮನಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾದ್ರೆ ಇದೆ. ಆಲ್ಡಿ ಅಂತ ಇದೆಯಲ್ಲ, ಅಲ್ಲಿ ಹೋದರೆ ನಿಮಗೆ ಮನೆಗೆ ಏನೇನು ಬೇಕೋ ತರಕಾರಿ, ಹಣ್ಣು, ಮತ್ತು ಡಿಮಾರ್ಟ್ ಥರ, ಅದು ಒಂದು ಡಿಮಾರ್ಟ್ ಥರ ಒಂದು ಶಾಪಿಂಗ್ ಸೆಂಟ್ರು. ಶೂಸ್ದು ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ದು ಇದೆಲ್ಲ ಇದೆ. ವೀಕ್ ಡೇಸಲ್ಲಿ ಬಂದರೆ ಬೆಳಗ್ಗೆ ಇದು ಖಾಲಿ ಇರುತ್ತೆ, ಯಾರೂ ಇರೋದಿಲ್ಲ. ವೀಕೆಂಡ್ ಆಯ್ತಲ್ಲ, ಎಲ್ಲ ಶಾಪಿಂಗಿಗೆ ಬಂದ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಹೆಂಗೆ ಅಂದರೆ ಇದು ಪಾರ್ಕಿಂಗು ಕ್ಯಾಮ್ರಾ ಚೆಕ್ ಮಾಡ್ತಾ ಇರುತ್ತೆ. 3 hours ಫ್ರೀ ಪಾರ್ಕಿಂಗ್ ಇರುತ್ತೆ. 3 hours ಮೇಲೆ ಜಾಸ್ತಿ ಪಾರ್ಕ್ ಮಾಡಿದ್ರೆ ಎಷ್ಟು, £7 £70 ಏನೋ ಕೊಡಬೇಕು. ಅದು ಫುಲ್ ಟಿಕೆಟು 1 ವಾರ ತನಕ ಇರುತ್ತೆ. ಆ ಥರ ಇದ್ರದ್ದು ಪಾರ್ಕಿಂಗ್ ಸಿಸ್ಟಮ್. ಸೊ ಇದು ಬ್ರಿಡ್ಜ್. ಈ ಬ್ರಿಡ್ಜಿಂದ ಈ ಕಡೆಗೆ ಹೋದರೆ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಗ್ರೀನ್ ಕಲರ್ ಆಲ್ರೆಡಿ. ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ. ಇದು ದೊಡ್ಡ ಗ್ರೌಂಡು, ವಾಕ್ ಮಾಡೋದಕ್ಕೆಲ್ಲ ಸಕಲಾಗಿದೆ. ಈ ಕಡೆಗೆ ಹೋದರೆ